ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಹೋಪ್ ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಇವತ್ತು ಬೆಳಗ್ಗೆ ಇವತ್ತು ಸಂಡೇ ಆಗಿತ್ತು. ಸಂಡೇ ಆಗಿದ್ದರಿಂದ ಸ್ವಲ್ಪ ಲೇಟಾಗಿ ಎದ್ದೆ. ಅಂದರೆ 7 ಗಂಟೆ ಅನಿಸುತ್ತೆ. 7 ಗಂಟೆಗೆ ಎದ್ದು ಬೆಡ್ಶೀಟ್ನೆಲ್ಲ ಮಡಿಸಿಡ್ತಾ ಇದ್ದೆ. ಹಾಗೆ ನನ್ನ ಮಗಳು ಆಟಾಡ್ತಾ ಇದ್ದು. ಅವಳು ಹೇಗೆ ಆಟಾಡ್ತಾಳೆ ನೋಡಿ, ತಲೆ ಮೇಲೆ ಮುಸ್ಕೊಚ್ಕೊಂಡು ಆಟಾಡ್ತಾಳೆ. ಬಟ್ ಅವಳ ಮೇಲೆ ನಾವೇನಾದ್ರು ಹಾಕಿಬಿಟ್ರೆ ಅವಳು ಉಸಿರು ಇಟ್ಕೊಳ್ಳೋಕ್ಕಾಗಲ್ಲ ಆ ಥರ ಮಾಡ್ತಾ ಇರ್ತಾಳೆ. ಹಾಗೆ ನಾನು ಎಳ್ಕೊಂಡಂಗೆ ಅವಳು ಕಸ್ಕೋತಾ ಇದ್ದಾಳೆ, ನಂಗೆ ಬೇಕು ಕೊಡು ಅಂತ. ಹಾಗೆ ಅವಳನ್ನೂ ಆಟಾಡಿಸ್ತಾ ಬೆಡ್ಶೀಟೆಲ್ಲ ಮಡಿಸಿ ಕ್ಲೀನ್ ಮಾಡ್ತೀನಿ. ಮುದ್ದುನೂ ಎದ್ದಿದ್ದ, ಒಂದು ಪಡಿ ಅವನು ಆಟಾಡ್ತಾ ಇರ್ತಾನೆ. ಅವನದೇನು ಅಷ್ಟು ಕಾಟ ಕೊಡಲ್ಲ ಅವನು ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಅವನು ಸಿಕ್ಕಾಪಟ್ಟೆ ಕಾಟ ಕೊಡ್ತಾನೆ. ಹಾಗೆ ನಾನು ಹಾಸಿಗೆನೂ ಕೊಡ್ಕೊಂಡೆ. ಏನು ಹಾಸಿಗೆ ಬೆಡ್ಶೀಟ್ ಏನು ಚೇಂಜ್ ಮಾಡ್ತಾಯಿಲ್ಲ, ಬೆಡ್ಡು ಹಾಗೆ ಕ್ಲೀನಾಗಿ ಮಡ್ಚ್ಕೋತೀನಿ ಅಷ್ಟೇ. ಮೊನ್ನೆ ತಾನೇ ಹೊಸದಾಗಿ ಹಾಕಿದ್ದಲ್ವ, ಅದಕ್ಕೋಸ್ಕರ. ಅಮ್ಮಣ್ಣೂ ಅಲ್ಲೇ ಆಟಾಡ್ತಾ ಇದ್ಲು. ಒಳಗೆ ಟಿಫನ್ ಮಾಡೋಣ ಅಂತ ಹೋದೆ. 8 ಗಂಟೆ ಆಗಿತ್ತು ಆಲ್ರೆಡಿ. ಅದಕ್ಕೋಸ್ಕರ ಕಸನೂ ಗುಡಿಸಿರಲಿಲ್ಲ, ಏನೂ ಮಾಡಿರಲಿಲ್ಲ. ಅದಕ್ಕೆ ಕಸ ಗುಡಿಸ್ಕೊಂಡು ಎಲ್ಲ ಮಾಡೋ ಹೊತ್ತಿಗೆ 8 ಗಂಟೆ ಆಗುತ್ತೆ. ಮಕ್ಕಳಿಗೆ ಟಿಫನ್ ಅಂತ ಎಲ್ಲ ಸರಿಯಾಗುತ್ತೆ ಅಂತ ಹೇಳಿ ಹೊರಗಡೆ ಎಲ್ಲ ಕಸ ಗುಡಿಸಿ ಕಸ ಕೂಡ ಎತ್ತು ಹಾಕ್ಕೋತೀನಿ. ಅಮ್ಮನಿಗೆ ಇವತ್ತು ರಾಗಿ ಸೈ ಮಾಡೋಣ ಅಂತ ಹೇಳಿ ರಾಗಿ ಸೈ ಮಾಡ್ತಾಯಿದ್ದೀನಿ. ಹಾಗೆ ನಮಗೆ ಅಂತ ಪುಳಿಯೋಗರೆನೂ ಮಾಡ್ಕೊಂಡಿದ್ದೆ. ನೈಟ್ ಅನ್ನ ಇತ್ತು ಅಲ್ವಾ, ಅದಕ್ಕೋಸ್ಕರ ಅಮ್ಮನಿಗೆ ರಾಗಿ ಸೈ ತಿನ್ಸೋಣ ಸ್ವಲ್ಪ ಇತ್ತು, ಸ್ವಲ್ಪ ಬಿಡ್ಸೋಣ ಅಂತ ಮಾಡ್ತಾಯಿದ್ದೀನಿ. ಬಟ್ ಆದರೆ ಅಮ್ಮನ ಈಗ ಯಾಕೋ ಊಟ ಮಾಡ್ತಾಯಿಲ್ಲ. ಮೇ ಬಿ ಅವಳಿಗೆ ಕೋಲ್ಡ್ ಆಗಿದ್ದಲ್ಲ, ಅದಕ್ಕೆ ಅನಿಸುತ್ತೆ. ಹಾಗೆ ಟಿಫನ್ ಎಲ್ಲ ಆಯಿತು. ಸ್ವಲ್ಪ ಮದ್ದಂಗೆ ಹಚ್ಕೊಂಡು ಬಂದೆ. ಇವತ್ತು ಬೆಳಗ್ಗೆ ಪುಳಿಯೋಗರೆ ಮಾಡಿದ್ದೆ. ಪುಳಿಯೋಗರೆ ತಿಂದಾಯಿತು. ಹಾಗೆ ಅಮ್ಮನೂ ಮಲಗಿದ್ದಾಳೆ, ಮುದ್ದು ಎಲ್ಲ ಆಟಾಡ್ತಾ ಇದ್ದಾನೆ. ಏನಪ್ಪ ಅಂದರೆ ತುಂಬ ವೈಟ್ ಹೇರ್ಸ್ ಆಗಿಬಿಟ್ಟಿದೆ. ನೀವು ನೋಡ್ಬೋದು, ತುಂಬ ಮೆಡಿಷನಿಂದ ಅನಿಸುತ್ತೆ. ಮೆಡಿಷನಿಂದನೋ ಅಥವಾ ನೀರಿಂದನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ವೈಟ್ ಹೇರ್ಸ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಹೇರ್ ಕೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಕಿನ್ ಕೇರ್ ಆಯಿತು, ಇದು ಹೇರ್ ಕೇರ್ ಆಗಿದೆ. ನೋಡೋಣ. ಹಾಗೆ ಏನಿಲ್ಲ, ಜಸ್ಟ್ ಹಾತಿ ಮೆಹಂದಿ ತೊಗೊಂಡಿದ್ದೆ, ಅದನ್ನು ಮಿಕ್ಸ್ ಮಾಡಿ ಮೆಹಂದಿನ ಹಚ್ಕೋತೀನಿ ಅಷ್ಟೇ, ಇನ್ನೇನಿಲ್ಲ. ಅದು ಟೀ ಡಿಕಾಷನ್ ಕೂಡ ರೆಡಿ ಮಾಡಬೇಕು. ಏನಿಲ್ಲ, ಹಾತಿ ಮೆಹಂದಿಗೆ ಟೀ ಡಿಕಾಷನ್ ಹಾಗೆ ವಿಟಮಿನ್ ಇ ಟ್ಯಾಬ್ಲೆಟ್ ಇದೆ, ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಹಚ್ಕೋತೀನಿ ಅಷ್ಟೇ. ಅದು ಮಿಕ್ಸ್ ಮಾಡ್ಕೋಬೋದು. ಅದರೊಟ್ಟಿಗೆ ಎಗ್ ವೈಟ್ ಇರುತ್ತಲ್ವ, ಅದು ಮಿಕ್ಸ್ ಮಾಡ್ಕೋಬೋದು. ಇಲ್ಲ ಅಂದರೆ ಮೊಸರು ಬರುತ್ತಲ್ವ, ಅದನ್ನು ಮಿಕ್ಸ್ ಮಾಡ್ಕೋಬೋದು. ಮೆಹಂದಿನ ಕಲಿಸ್ಕೊಳ್ಳೋದಕ್ಕೆ ಮೊದಲೊಂದು ಸ್ವಲ್ಪ ನೀರು ತೊಗೊಂಡಿದ್ದೀನಿ. ಸ್ವಲ್ಪ ನೀರಿಗೆ ಒಂದು 2 ಟೀ ಸ್ಪೂನಷ್ಟು ಟೀ ಪೌಡರ್ ಹಾಕ್ಕೊಂಡಿದ್ದು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದು ಕುದಿಯೋವರೆಗೂ ಬಿಟ್ಬಿಡೋಣ. ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಚೆನ್ನಾಗಿ ಬಾಯ್ಲ್ ಆದರೆ ಅದು ಕಲರ್ ಬಿಡುತ್ತೆ ಅಲ್ವಾ, ಅದು ಸೆಟ್ ಆಗುತ್ತೆ ಅಂತ. ಅದಕ್ಕೋಸ್ಕರ ಈ ಥರ ಬಾಯ್ಲ್ ಆದಮೇಲೆ ನಾನು ಹಾಗೆ ತಣ್ಣಗಾಗಿಬಿಟ್ಟಿದ್ದೀನಿ. ಕೋಲ್ಡ್ ಆಗಿದೆ. ಕೋಲ್ಡ್ ಆದ ನಂತರ ನೋಡ್ಬೋದು ಅದ್ರ ಕಲರ್ ಕೂಡ ಬಿಟ್ಟಿದೆ ಅಲ್ವಾ. ಈ ಥರ ಆದಮೇಲೆ ಒಂದು ಲೋಟಕ್ಕೆ ಅದನ್ನ ಸೋಸ್ಕೋತೀನಿ, ಅಂದರೆ ಸ್ಟೈನ್ ಮಾಡ್ಕೋತೀನಿ. ಸ್ಟೈನ್ ಮಾಡಿಕೊಂಡು ಇದನ್ನೇ ನಾನು ಮೆಹಂದಿ ಹಚ್ಕೋತೀನಿ. ನೀವು ಫುಲ್ ಜಾಸ್ತಿ ಆಗಿದ್ದರೆ ಅಂದರೆ ಈಗ ಡಿಕಾಷನ್ ಇದೆ ಅಲ್ವಾ, ಜಾಸ್ತಿ ಮಾಡ್ಕೊಂಡಿದ್ರೆ ಫುಲ್ ಮೆಹಂದಿ ಪೌಡರ್ನ ಅದರಲ್ಲೇ ಕಲಿಸ್ಕೋಬೋದು. ಇಲ್ಲ ಸ್ವಲ್ಪ ಆಗಿದೆ ಅಂದರೆ ಬರೀ ನೀರಲ್ಲಿ ಕೂಡ ಕಲಿಸ್ಕೋಬೋದು. ನನಗಿದು ಕಮ್ಮಿ ಆಯಿತು. ನನ್ನ ಕೂದಲಿಗೆ ಸ್ವಲ್ಪ ಜಾಸ್ತಿ ಮೆಹಂದಿ ಬೇಕು, ಅದಕ್ಕೋಸ್ಕರ ಡಿಕಾಷನ್ ಸ್ವಲ್ಪ ಕಮ್ಮಿ ಆಯಿತು. ನಾನು ನೋಡಿ ಎಷ್ಟೊಂದು ಹಾಕ್ಕೊತೀನಿ, ಎಷ್ಟೊಂದಾದರೂ ನಂಗೆ ಲಾಸ್ಟಿಗೆ ಸಾಕಾಗಲ್ಲ, ಆ ಥರ ಆಗುತ್ತೆ. ಅದಕ್ಕೋಸ್ಕರ ಇದು ಬೌಲ್ ಕೂಡ ಸಣ್ಣ ಆಯಿತು, ಕಲಿಸೋದಕ್ಕೆ ಕಷ್ಟ ಆಗ್ತಿತ್ತು ನನಗೆ. ಅದಕ್ಕೆ ಮುಂದೆ ಬೇರೆ ಬೌಲ್ ಯೂಸ್ ಮಾಡ್ತೀನಿ. ಅದಕ್ಕೋಸ್ಕರ ನಾನಿಲ್ಲಿ ಮೆಹಂದಿ ಪೌಡರ್ಗೆ ಸ್ವಲ್ಪ ಮೊಸರು ಹಾಗೆ ಡಿಕಾಷನ್ನ ಪೌಡರ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಕಲಿಸುವಾಗ ಸ್ವಲ್ಪ ಕಷ್ಟ ಆಯಿತು, ಯಾಕಂದರೆ ಕೆಳಗಡೆ ಇರೋದೆಲ್ಲ ಮಿಕ್ಸ್ ಆಗಬೇಕಲ್ವಾ. ಈ ಥರ ಯಾವಾಗಲೂ ಮಿಕ್ಸ್ ಮಾಡುವಾಗ ಬೌಲ್ ಸ್ವಲ್ಪ ದೊಡ್ಡ ತಗೊಳ್ಳಿ ಮೆಹಂದಿ ಪೌಡರ್ಗೆ. ಸಣ್ಣ ಬೌಲ್ ತೊಗೊಂಡ್ರೆ ಸಾಕಾಗಲ್ಲ. ಅದಕ್ಕೋಸ್ಕರ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡೆ. ನಂಗೆ ಡಿಕಾಷನ್ ಪೌಡರ್ ಕಮ್ಮಿ ಆಯಿತು, ಅದಕ್ಕೋಸ್ಕರ ಮತ್ತು ನೀರು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಇದನ್ನ ಒಂದು ಅರ್ಧ ಗಂಟೆ ಬಿಡ್ಬೋದು. ನೀವು ರಾತ್ರಿ ಕಲಸಿಟ್ರೆ ಇನ್ನೂ ಒಳ್ಳೆಯದು. ಬಟ್ ನಂಗೆ ರಾತ್ರಿ ಕಲಸಿಡೋದಕ್ಕೆ ಮರ್ತೋಯ್ತು, ಅದಕ್ಕೋಸ್ಕರ ನಾನು ಹೀಗೆ ಒಂದು ಅರ್ಧ ಗಂಟೆ ಬಿಟ್ಟಿದ್ದೀನಿ ಅಷ್ಟೇ. ಈಗ ಕಲಸಾದ ನಂತರ ಒಂದೆರಡು ವಿಟಮಿನ್ ಇ ಟ್ಯಾಬ್ಲೆಟನ್ನು ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೋತೀನಿ. ನೋಡ್ಬೋದು ಅದ್ರ ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂತ ಹೇಳಿ. ಈ ಥರ ಇದ್ದರೆ ಸಾಕು, ತುಂಬ ತೆಳ್ಳಗೂ ಬೇಡ, ತುಂಬ ದಪ್ಪನೂ ಇದ್ದರೆ ಬೇಡ. ನನಗೆ ಸರಿಯಾಗಿತ್ತು ಇದು. ಹಾಗೆ ಅರ್ಧ ಗಂಟೆ ಬಿಟ್ಟಿರೋದ್ರೊಳಗೆ ನನ್ನ ಮಗಳೆಲ್ಲ ಆಟಾಡ್ತಾಯಿದ್ರು. ಮನೆ ಹತ್ರ ಬಲೂನ್ ಮಾರಕ್ಕೆ ಬಂದಿದ್ರು ಅಂತ ಹೇಳಿ ಇಬ್ಬರು ಅವನು ಓಡೋದ ನಂಗೆ ಬಲೂನ್ ಬೇಕು ಅಂತ. ಅವನು ತಂದಮೇಲೆ ನನ್ನ ಮಗಳು ಕೂಡ ಹಠ ಮಾಡ್ತಾಳೆ, ಪಪ್ಪ
ನನಗೂ ಬೇಕು ಅಂತ ಇಬ್ಬರು ಅದರಲ್ಲೇ ಜಗಳ ಆಡ್ತಾರೆ ಅಂತ ಹೇಳಿ ನೀ ಕೊಡಿಸ್ತೀರ ಎರಡೇ ಕೊಡಿಸ್ಬಿಡಿ ಅಂತ ಹೇಳಿ ಇಬ್ಬರಿಗೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ. ನನ್ನ ಮಗಳು ಆಟಾಡ್ತಾ ಇದ್ದಾಳೆ, ಅದಕ್ಕೋಸ್ಕರ ಇಲ್ಲಿ ಅವಳನ್ನ ಹಾಕೊಂಡು ವಾಯ್ಸ್ ಓವರ್ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಅವಳು ಈಗ ಚೂಟಿ ಆಗಿರೋದ್ರಿಂದ ಕ್ಯಾಮ್ರಾದಲ್ಲಿ ಮಾತಾಡ್ತಾ ಇದ್ದಾರೆ ಸಾಕು, ಅವಳು ವಾಯ್ಸ್ ಸ್ಟಾರ್ಟ್ ಮಾಡ್ಕೊಬಿಡ್ತಾಳೆ. ನೋಡ್ಬೋದು ಯಾವ ರೀತಿ ವೈಟ್ ಆಗಿದೆ ಅಂದರೆ ನಂಗೆ ನಿಜವಾಗ್ಲೂ ಈ ಥರ ವೈಟ್ ಹೇರ್ಸ್ ಆಯಿತು ಅಂತ ಗೊತ್ತಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ವೈಟ್ ಹೇರ್ಸ್ ಆಗಿದೆ. ನಾನು ಏನು ಕಲರ್ ಸಮೇತ ಯೂಸ್ ಮಾಡೋದಿಲ್ಲ, ಅದಕ್ಕೋಸ್ಕರ ಕಲರ್ಸ್ ಯೂಸ್ ಮಾಡೋದು ಬೇಡ ತುಂಬ ಆಗುತ್ತೆ ಅಂದರು ಅಮ್ಮ. ಅದಕ್ಕೋಸ್ಕರ ಮೆಹಂದಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಹಚ್ಕೊಂಡು ನೀಟಾಗಿ ಒಂದೊಂದೇ ಸೈಡ್ ಅಂದರೆ ಬುಡದಲ್ಲಿ ನೋಡಿ ಹಚ್ಕೊಳ್ಳಿ. ಬುಡದಿಂದನೇ ಅಲ್ವಾ ವೈಟ್ ಆಗೋದು, ಅದಕ್ಕೋಸ್ಕರ ಬುಡದಲ್ಲಿ ನೋಡಿ ಫಸ್ಟು ಬುಡ ಅಂದರೆ ಫುಲ್ಲು ಸ್ಕಾಲ್ಫಿಗೆ ಹಚ್ಕೊಳ್ಳಿ. ಅಂದರೆ ಹೇರ್ಸಿಗೆಲ್ಲ ಸ್ಕಾಲ್ಫಿಗೆ ಹಚ್ಕೊಂಡು ನಂತರ ಹೇರ್ಸಿಗೆ ಹಚ್ಕೋಬೋದು. ಈ ಥರ ನೆತ್ತಿ ಮೇಲೆ ವೈಟು ಕೂದಲು ಕಾಣಿಸಿದಾಗ ತುಂಬ ಒಂದ್ಸಲ ಅನಿಸುತ್ತೆ. ಅದಕ್ಕೋಸ್ಕರ ನೀಟಾಗಿ ಈ ಥರ ಬೇರೆ ಮಾಡ್ಕೊಂಡು ಹಚ್ಕೋಬೇಕು. ಈ ಥರ ಬೇರೆ ಮಾಡಿ ಹಚ್ಕೊಂಡಾಗ ಎಲ್ಲ ಕೂದಲಿಗೂ ಕವರ್ ಆಗುತ್ತೆ. ಹಾಗೆ ಲಾಸ್ಟಲ್ಲಿ ಏನು ಉಳಿಯುತ್ತೋ ಅದನ್ನ ನಾವು ಕೂದಲಿಗೆ ಹಚ್ಕೋಬೋದು, ಪ್ರಾಬ್ಲಮ್ ಏನಾಗಲ್ಲ. ನೀವು ಫುಲ್ಲು ಕೂದಲಿಗೆ ಹಚ್ಕೊಂಡು ನಂತರ ನೆತ್ತಿಗೆ ಹಚ್ಕೋತೀನಿ ಅಂದರೆ ಅರ್ಧ ಕೂದಲಿಗೆ ಜಾಸ್ತಿ ಆಗಬೇಕಾಗತ್ತೆ. ಯಾಕಂದರೆ ಕೂದಲು ಉದ್ದ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಕೂದಲಿಗೆ ಜಾಸ್ತಿ ಬೇಕು. ಅದಕ್ಕೋಸ್ಕರ ಕೂದಲಿಗೆ ತುಂಬ ಇಳುತ್ತೆ. ಫಸ್ಟ್ ನೆತ್ತಿ ಹಚ್ಕೊಬಿಟ್ಟು ನಂತರ ಕೂದಲಿಗೆ ಹಚ್ಕೊಂಡಾಗ ಪಾತ್ರೆ ಉಳಿದಿರೋದೆಲ್ಲ ನಾವು ನೀಟಾಗಿ ಇದು ತಕ್ಕೊಂಡ್ಬಿಟ್ಟು ಹಚ್ಕೋಬೋದು, ಕೂದಲಿಗೆ ಬಾಚಿ ಹಚ್ಕೋಬೋದು. ಅದಕ್ಕೋಸ್ಕರ ನಾನಿಲ್ಲಿ ನೀಟಾಗಿ ಹಚ್ಕೋತೀನಿ. ನೋಡಿ ನಾನು ನೀಟಾಗಿ ಹಚ್ಕೊಂಡು ಈ ಥರ ದಪ್ಪನೇ ಹಚ್ಕೋತೀನಿ. ಯಾಕಂದರೆ ಕೆಳಗೆಲ್ಲದು ಕೂದಲು ಉಳ್ಕೊಂಡಿದ್ರೆ ಅದಕ್ಕೋಸ್ಕರ ನೋಡಿ ಯಾವಾಗಲೂ ದಪ್ಪ ಹಚ್ಕೋಬೇಕನ್ನೋದು ಇದಕ್ಕೆ. ಈ ಥರ ದಪ್ಪ ಹಚ್ಕೊಂಡಾಗ ಏನಂದರೆ ಸ್ವಲ್ಪ ವಜೆ ಜಾಸ್ತಿ ಆಗಿಬಿಟ್ಟು ಮುಖದ ಮೇಲೆಲ್ಲ ಬಂದುಬಿಡುತ್ತೆ. ಅದಕ್ಕೋಸ್ಕರ ಈ ಥರ ನೀಟಾಗಿ ಹಚ್ಕೋತೀನಿ. ನಂತರ ಉಳಿದಿದ್ದೇನಿದೆ ಈ ಥರ ಕೂದಲಿಗೆ ಹಚ್ಕೋಬೋದು. ನೋಡಿ ಆರಾಮಾಗಿ ಉಳ್ಕೊಳ್ಳುತ್ತೆ, ಜಾಸ್ತಿ ಏನು ತಗೊಳ್ಳಲ್ಲ, ಆರಾಮಾಗಿ ಉಳ್ಕೊಬಂದು ಹಚ್ಕೋಬೋದು ನಾವು. ಕೂದಲು ವೈಟ್ ಆಗಿದೆ ಹಾಗೆ ಹಿಂದ್ಗಡೆ ಎಲ್ಲರೂ ವೈಟ್ ಆಗಿರುತ್ತೆ ಅಲ್ವಾ, ಅದು ಕೂಡ ಕವರ್ ಆಗುತ್ತೆ. ಎಲ್ಲಿ ಉಳಿತಪ್ಪ, ಇಲ್ಲಿ ಸಾಕಾಗಿಲ್ಲ, ಇಲ್ಲಿ ಸಾಕಾಯಿತು, ಅಲ್ಲಿ ಸಾಕಾಗಿಲ್ಲ ಅನ್ನೋ ಬೇಜಾರು ಇರಲ್ಲ. ಈ ಥರ ನೀಟಾಗಿ ಹಚ್ಕೋತೀನಿ. ನನ್ನ ಕೂದಲು ಸ್ವಲ್ಪ ಉದ್ದ ಇದೆ, ನಂಗೆ ಸ್ವಲ್ಪ ಜಾಸ್ತಿನೇ ಬೇಕು ಕೂದಲು. ತುಂಬ ಉದ್ದ ಇದೆ ಅನ್ನೋ ಥರ ಏನಿಲ್ಲ, ಸ್ವಲ್ಪ ಉದ್ದ ಇದೆ ನನ್ನ ಕೂದಲು ಅಷ್ಟೇ, ಸ್ವಲ್ಪ ಉದ್ದ ಇದೆ. ಮತ್ತು ಏನಂದರೆ ನನ್ನ ಕೂದಲು ತೆಳ್ಳಗಿದ್ರು ನಂಗೆ 2 ಶಾಂಪು ಎಲ್ಲ ಸಾಕಾಗಲ್ಲ, ನಂಗೆ ಬೇಕು ಒಂದು 3-4 ಶಾಂಪು ಬೇಕು. ಅಮ್ಮ ಅದೇ ಹೇಳ್ತಾರೆ, ಅಪ್ಪ ನಿನ್ನ ಕೂದಲಿಗೆ ಎಷ್ಟು ಶಾಂಪು ಇದ್ರೂ ಸಾಕಾಗಲ್ಲ ಅಲ್ವಾ, 3 ಶಾಂಪು 4 ಶಾಂಪು ಹಚ್ಕೊಂಡ್ರು ನಿಂಗೆ ಸಾಕಾಗಲ್ಲ ಅಂತಾರೆ. ಅದಕ್ಕೋಸ್ಕರ ನಮ್ಮನೆ ಒಂದು ದೊಡ್ಡ ಬಾಟ್ಲ್ ತೊಗೊಂಡಿರ್ಬೇಕು, ತಗೊಳ್ಳವ ನಿಂಗೆ ಒಬ್ಳಿಗೇನೆ ಹಚ್ಕೊಬಿಡು ಅಂತ ಹೇಳಿ. ಸಾಕಾಗಲ್ಲ ಯಾವಾಗಲೂ ಹೇಳ್ತೀಯಲ್ಲ ಅಂತ. ಈ ಥರ ನೀಟಾಗಿ ಹಚ್ಕೊಂಡು ಒಂದು ತುರುಬು ಕಟ್ಕೋತೀನಿ ಅಷ್ಟೇ. ತುರುಬು ಕಟ್ಕೊಂಡು ಒಂದು ಕವರ್ ಹಾಕ್ಕೋತೀನಿ. ಯಾಕಂದರೆ ಅಮ್ಮನಿಗೆ ಫೀಡ್ ಮಾಡುವಾಗ ಕಷ್ಟ ಆಗುತ್ತೆ, ಮತ್ತು ಅವಳನ್ನು ತೊಡೆಮೆ ಮಲ್ಸ್ಕೊಂಡು ಫೀಡ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಕೂದಲು ವಜೆ ಆಗಿತ್ತು, ಅದು ಮೆಹಂದಿದು ಬೇರೆ ವಜೆ ಇತ್ತು ಅಲ್ವಾ, ಬೀಳುತ್ತೆ ಅನ್ನೋ ಥರ ಫೀಲ್ ಆಗ್ತಿತ್ತು. ಅದಕ್ಕೆ ನಾನಿಲ್ಲಿ ಮೆಹಂದಿ ಹಚ್ಕೋತಿದ್ದೆ. ನನ್ನ ಮನೆಯವ್ರು ನನ್ನ ಮಗಳನ್ನ ಆಟಾಡಿಸ್ತಾ ಇದ್ದರು. ಅಂದರೆ ಅವ್ರಿಗೂ ಸಂಡೇ ಇತ್ತು ಅಲ್ವಾ, ಅವರು ಪಿಕ್ನಿಕಲ್ಲ ಹಾಗೆ ಟ್ರೆಕ್ಕಿಂಗ್ ಅಂತ ಹೋಗಿ ಬಂದಿದ್ರು. ಅಲ್ಲಿ ಅವ್ರ ಕಂಪ್ನಿಯಿಂದ ಒಂದು ಬೆಟ್ಟ ಇತ್ತು ಅಂತೆ, ಅಲ್ಲೇ ಹೋಗಿ ಬರ್ತೀವಿ ಎಲ್ಲ ಸೇರಿ ಅಂತ ಹೋದರು. ಆಮೇಲೆ ಇಲ್ಲೊಂದು ಕವರ್ ತೊಗೊಂಡು ಕಟ್ಕೋತೀನಿ. ಯಾಕಂದರೆ ಒಂದು ವೇಳೆ ಅದು ಬೇವ್ತ್ರೆ ಇದೆ ಅಲ್ವಾ, ಅದು ನೀರು ಪೂರ ತಲೆ ಒಳಗೆ ಹೋಗುತ್ತೆ. ಪ್ರಾಬ್ಲಮ್ ಇಲ್ಲ, ಒಂದು ವೇಳೆ ಭದ್ರಂಗಿ ಇಳಿದ್ರೂ ಕೂಡ ಕವರ್ ಒಳಗೆ ಇರುತ್ತೆ ಅಷ್ಟು. ಅದಕ್ಕೋಸ್ಕರ ಈ ಥರ ನೀಟಾಗಿ ಕವರ್ ಹಾಕ್ಕೋತೀನಿ. ಅಮ್ಮನಿಗೆ ಫೀಡ್ ಮಾಡೋದಕ್ಕೂ ಕಷ್ಟ ಆಗಲ್ಲ. ಈಗ ಮದ್ರಂಗಿ ಹಚ್ಕೊಂಡಿದ್ದೀನಿ, ತುಂಬ ಹೊತ್ತಿಗೆ ತಗೊಳ್ಳಲ್ಲ. ಈ ಥರ ಕವರ್ ಹಾಕ್ಕೊಂಡಿದ್ದೀನಿ ಅಲ್ವಾ, ಅಮ್ಮಗೆ ಅರ್ಜೆಂಟಾಗಿ ಫೀಡ್ ಮಾಡಿಸ್ಬೇಕು ಅನ್ನುವಾಗ ಹಾಕ್ಕೊಂಡು ಫೀಡ್ ಮಾಡಿಸೋದ್ರೆ ತುಂಬ ಹತ್ಬಿಟ್ಟಿರ್ತಾಳೆ. ಅದಕ್ಕೋಸ್ಕರ ಈಗ ಹಾಕ್ಕೊಂಡಿರ್ತೀನಿ ಅಷ್ಟೇ. ಇದು ಬೆವರಿದ್ರೆ ಏನು ಗೊತ್ತಾ, ಇದು ಒಂದು ವೇಳೆ ನೀರು ಮದ್ರಂಗಿ ಬೆರೆತಾಗ ನೀರೇನಿದೆ ಸೀದಾ ಕೂದಲೊಳಗೆ ಹೋಗೋದ್ರಿಂದ ಇನ್ನೂ ಕೆಂಪಾಗುತ್ತೆ. ಅದಕ್ಕೋಸ್ಕರ ಈ ಥರ ಕವರ್ ಹಾಕ್ಕೋತೀನಿ. ಇಲ್ಲಾಂದರೆ ಒಂದು 5 ನಿಮಿಷ ಬಿಟ್ಟು ಮತ್ತು ಫ್ಯಾನ್ ಹೇಗಿದೆ ಫ್ಯಾನ್ ಹಾಕಿಬಿಟ್ಟು ಬಿಟ್ಬಿಟ್ರೆ ಸರಿಯಾಗುತ್ತೆ. ಇದನ್ನ ಒಣಸ್ಕೊಂಡು ಸ್ನಾನ ಮಾಡಿಕೊಂಡು ಮತ್ತೆ ಸಿಗ್ತೀನಿ ನಾನು. ಆಲ್ರೆಡಿ ಈವ್ನಿಂಗ್ ಆಗಿದೆ. ಈವ್ನಿಂಗಲ್ಲಿ ಪೂಜೆ ಮಾಡಿದ್ದೀನಿ. ಹಾಗೆ ಟೈಮ್ 5:30. ಈಗ ಸ್ನಾನ ಮಾಡಿದ್ದೀನಿ ನಾನು. ಅದಕ್ಕೆ ಇನ್ನೂ ಕೂದಲು ಕೂಡ ಒಣಸ್ಕೊಂಡಿಲ್ಲ, ನಿಮ್ಮ ಎದುರುಗಡೆ ತೋರಿಸೋಣ ಅಂತ ಇದ್ದೀನಿ. ನೀವೇ ನೋಡ್ಬೋದು ಇಲ್ಲೆಷ್ಟು ವೈಟ್ ಹೇರ್ಸ್ ಇತ್ತು. ಈಗ ಇಲ್ಲ ಅಂತ ಹೇಳಲ್ಲ, ಆಲ್ಮೋಸ್ಟ್ ಎಲ್ಲ
ಒಂಥರ ಬ್ರೌನ್ ಕಲರಿಗೆ ಬಂದಿದೆ ನೋಡಿ ಅಲ್ವಾ, ನೋಡಿ ಅದೇ ಈ ಥರ ಮದರಂಗಿನ ಅವಾಗವಾಗ ಹಚ್ಕೊಳ್ಳೋದ್ರಿಂದ ವೈಟ್ ಹೇರ್ಸ್ ಏನಾದರೆ ಕಮ್ಮಿಯಾಗಿ ಬ್ರೌನ್ ಹೇರ್ಸ್ ಆಗುತ್ತೆ. ಹಾಗೆ ಮುಂದೆ ವೈಟ್ ಆಗೋ ಹೇರ್ಸ್ ಕೂಡ ವೈಟ್ ಆಗೋದಿಲ್ಲ, ಬ್ಲ್ಯಾಕ್ ಆಗಿ ಇರುತ್ತೆ, ಇಲ್ಲ ಬ್ರೌನ್ ಆಗಿ ಕನ್ವರ್ಟ್ ಆಗುತ್ತೆ ಅಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.